ನಾವು ತುಂಬಾ ತುಂಬಾ ಚಿಕ್ಕವರು ಸರ್ ಬಗ್ಗೆ, ಅವ್ರ ಅಚೀವ್ಮೆಂಟ್ ಬಗ್ಗೆ, ಅವ್ರ ಹೆಸರು ಬಗ್ಗೆ ಮಾತಾಡಕ್ಕೆ. ಬಟ್ ಎಲ್ಲ ಅಭಿಮಾನಿ, ಒಂದು ಅಭಿಮಾನಿಯಾಗಿ, ಒಂದು ಆಕ್ಟ್ರೆಸ್ ಆಗಿ, ಒಂದು ನಟಿಯಾಗಿ, ಒಂದು ಕಲಾವಿದನಾಗಿ ತುಂಬಾನೇ ಖುಷಿ ಅನ್ಸುತ್ತೆ. ಆ್ಯಂಡ್ ಸರ್ ಮಾಡಿರೋದು ಅಚೀವ್ಮೆಂಟ್ಸ್ ಆಗಲಿ, ಅವ್ರು ಮಾಡಿರೋದು ಕೆಲಸಗಳಾಗಲಿ, ಪಿಕ್ಚರ್ಗಳಾಗಲಿ, ಅದು ತುಂಬಾನೇ ಅದ್ಭುತವಾಗಿರುವಂಥ ಒಂದು ಕಾಂಟ್ರಿಬ್ಯೂಷನ್ ಈ ಇಂಡಸ್ಟ್ರಿಗೆ, ನಾಟ್ ಜಸ್ಟ್ ಟು ದ ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿ ಬಟ್ ದ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ಸೊ ತುಂಬ ಹೆಮ್ಮೆ ಅನ್ಸುತ್ತೆ. ಐ ವಾಂಟ್ ಟು ಪರ್ಸ್ನಲಿ ಥ್ಯಾಂಕ್ ದ ಸಿಸ್ಟಮ್, ದ ಗವರ್ಮೆಂಟ್, ಎವ್ರಿಬಡಿ ಫಾರ್ ಡೂಯಿಂಗ್ ದಿಸ್. ಯಾಕಂದರೆ ಲಾಂಗ್ ಓವರ್ ಡ್ಯೂ ಇತ್ತು ಆ್ಯಂಡ್ ತುಂಬ ಹೆಮ್ಮೆ ಅನ್ಸುತ್ತೆ, ತುಂಬ ಖುಷಿ ಆಗುತ್ತೆ. ಎಸ್, ಅಭಿಮಾನಿಗಳು ಕೂಡ ಸಾಕಷ್ಟು ಮೊನ್ನೆ ಆಗಿದಂಥ ಘಟನೆ ಬೇಜಾರಾಗಿದ್ರು ಏನು ಸಮಾಧಿನ ತೆರವುಗೊಳಿಸಿದ್ದಕ್ಕೆ. ಅದರ ಮಧ್ಯದಲ್ಲಿ ಇದೊಂದು ಬೆಳವಣಿಗೆ ಎಷ್ಟು ಜನಕ್ಕೆ ಖುಷಿ ಕೊಟ್ಟಿದೆ. ಸೊ ಅಭಿಮಾನಿಗಳು, ನೀವು ಒಬ್ಬರು ಅಭಿಮಾನಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಅದೇ ನಾನು ನಿಮ್ಗೆ ಹೇಳಿದೆ, ಒಬ್ಬ ಅಭಿಮಾನಿಯಾಗಿ ನಮ್ಮ ಇಷ್ಟ, ನಾವು ದೇವರು ಅಂತ ನೋಡುವಂಥ ಒಬ್ಬ ಕಲಾವಿದನಿಗೆ ಒಂದು ಸಮ್ಮಾನ ಸಿಕ್ಕಿದಾಗ ತುಂಬಾ ಹೆಮ್ಮೆ ಅನ್ಸುತ್ತೆ, ಖುಷಿ ಆಗುತ್ತೆ. ಒಂದು ಡಾನ್ಸ್ ಮಾಡಬೇಕು ಅಂತ ಅನ್ಸುತ್ತೆ, ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಸುತ್ತೆ. ಐ ಆಮ್ ಶ್ಯೂರ್ ದಟ್ ಅವರೆಲ್ಲರೂ ಅಭಿಮಾನಿಗಳು ಅದೇ ರೀತಿಯಲ್ಲಿ ಇಷ್ಟು ಒಳ್ಳೆ ಒಂದು ಲಾಂಗ್ ಓವರ್ ಡ್ಯೂ ಅಂತ ಒಂದು ಟೈಟಲ್ ಸಿಕ್ಕಿದೆ. ಸೊ ತುಂಬ ಖುಷಿ ಇದೆ ನನಗೆ ಆ್ಯಂಡ್ ತುಂಬ ಹೆಮ್ಮೆ ಇದೆ. ಎಲ್ಲರೂ ಅಭಿಮಾನಿ ಪರವಾಗಿ ನಾವು ಇವತ್ತು ಒಂದು ಒಳ್ಳೆ ಸೆಲೆಬ್ರೇಷನ್ಸ್ ಇನ್ನೇನು ಕೆಲವು ದಿನಗಳಲ್ಲಿ 75 ವರ್ಷದ ಹುಟ್ಟುಹಬ್ಬ ಆಚರಣೆ ತುಂಬ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಾದ್ಯಂತ ಸೆಲೆಬ್ರೇಟ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಆ ಕಾರ್ಯಕ್ರಮಗಳಿಗೆ ತಾವು ಹೋಗೋದು? ಅಫ್ಕೋರ್ಸ್, ಅದು ಕೇಳೋದು ಮಾತೇ ಇಲ್ಲ. ನಮ್ಗೆ ಯಾವುದು ಒಂದು ಸಂದರ್ಭ ಇದ್ರೂ ನಮ್ಮ ಕಲಾವಿದರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಒಂದು ಸಂದರ್ಭ ಸಿಕ್ಕಿದ್ರೆ, ಅವ್ರಿಗೆ ಸೆಲೆಬ್ರೇಟ್ ಮಾಡಬೇಕು, ಅವ್ರ ಅಚೀವ್ಮೆಂಟ್ ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದು ಸಂದರ್ಭ ಸಿಕ್ಕಿದ್ರೆ, ವಿ ವಿಲ್ ನೆವರ್ ಲೀವ್ ಅನ್ ಆಪರ್ಚುನಿಟಿ ಫಾರ್ ದ್ಯಾಟ್. ವೆದರ್ ಇಟ್ ವಾಸ್ ಅಂಬಿ ಅಂಕಲ್, ವೆದರ್ ಇಟ್ ವಾಸ್ ರಾಜ್ಕುಮಾರ್ ಸರ್, ವೆದರ್ ಇಟ್ ವಾಸ್ ವಿಷ್ಣು ಸರ್, ದೇ ಆರ್ ದಿ ಐಕಾನ್ಸ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ. ಸೊ ಅವ್ರು ಆ್ಯಕ್ಚುಲಿ ಅವ್ರಿಗೆ ಒಂದು ವರ್ಷ ಅಂತ, ಬರ್ಡೇ ಅಂತ ಇಲ್ಲ, ದಿನ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅಭಿಮಾನಿಯಾಗಿ. ಎಸ್, ಸರ್ಕಾರಕ್ಕೆ ನಿರ್ಧಾರ ತಗೊಂಡಿದೆ, ಸರ್ಕಾರಕ್ಕೆ ಏನು ಹೇಳಿ?